ಪಂಚಪರಮೇಷ್ಠಿಗಳು ಭಾಗ 9. ಪಂಚ ಅಪರಮೇಷ್ಠಿಗಳು ಭಾಗ 9. ಶ್ರೀ ಋಷಭನಾಥರಿಂದ ವರ್ಧಮಾನರಿಗೆ 14 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ನೀವು ಕೇಳ್ತಾ ಇದ್ದೀರಿ ಪಂಚಪರಮೇಷ್ಠಿಗಳು ಭಾಗ 9ರಲ್ಲಿ ಕೇಳ್ತಾ ಇದ್ದೀರಿ. ಭಾಗ 8 ಹಿಂದೆ ಮುಗಿದೋಗಿದ್ದಾವೆ, ಅವುಗಳನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಅಲ್ವಾ? ಹಾಗಾದರೆ ಈಗ ಪಂಚಪರಮೇಷ್ಠಿ ಭಾಗ 9 ನಿಮಗೆ ಪ್ರಶ್ನೋತ್ತರ ರೂಪ ನಡೀತಾ ಇತ್ತು. ಅದರ ಒಳಗಡೆ ಹಿಂದಿನ ಎಲ್ಲ ಭಾಗಗಳನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ, ಮತ್ತು ನನ್ನ ಜವಾಬ್ದಾರಿ ಎಲ್ಲ ಇದು. ಅರ್ಥ ಆಯಿತು? ಹಿಂದಿನ ಎಲ್ಲ ಭಾಗಗಳನ್ನ ಕೇಳಿ ಆ ನಂತರ ಇದನ್ನು ಕೇಳಬೇಕು. ನೇರವಾಗಿ ಕೇಳಬೇಡ್ರಿ ಯಾರೂ, ಇದು ನಿಮಗೇನು ಗೊತ್ತಾಗೋದಿಲ್ಲ. ಹಿಂದಿನ ನಾನು ಏನೂ ಹೇಳೋದಿಲ್ಲ. ಈಗ ಸುಮ್ಮನೆ ಅನಾವಶ್ಯಕ ಸಮಯ ಹಾಳಾಗ್ತದೆ. ನೋಡಿರಿ ಏನಾಗಿತ್ತು ಅಂತಂದರೆ, ನಿಮಗೆ ಪ್ರಶ್ನೋತ್ತರ ನಡೀತಾ ಇತ್ತು. ಅದರೊಳಗಡೆ ಪ್ರಶ್ನೆ 174 ಆಗಿತ್ತು, 175 ಹೇಳ್ತಾ ಇದ್ದೆ. ಬಹಳ ವೇಗವಾಗಿ ಮುಗಿತು ಅಂತ ಕಾಣ್ತದೆ. ಅದನ್ನ ಇನ್ನೊಂದ್ಸಲ ಹೇಳಬೇಕಾಗುತ್ತೆ ಅಂತ ಕಾಣ್ತದೆ ಅಲ್ವಾ? ಹಾಗಾದ್ರೆ ಇನ್ನೊಂದ್ಸಲ ಕೇಳ್ರಿ ಅದನ್ನ, ಆ ಪ್ರಶ್ನೆಯನ್ನು. ಪ್ರಶ್ನೆ 175. ಪರಿಕರ್ಮದ 5 ಭೇದಗಳು ಯಾವುವು? ಉತ್ತರ: 1 ಚಂದ್ರ ಪ್ರಜ್ಞಪ್ತಿ, 2 ಸೂರ್ಯ ಪ್ರಜ್ಞಪ್ತಿ, 3 ಜಂಬೂದ್ವೀಪ ಪ್ರಜ್ಞಪ್ತಿ, 4 ದ್ವೀಪ ಸಾಗರ ಪ್ರಜ್ಞಪ್ತಿ, 5 ವ್ಯಾಖ್ಯಾ ಪ್ರಜ್ಞಪ್ತಿ. ಪ್ರಶ್ನೆ 176. ಪೂರ್ವಗತದ 14 ಭೇದಗಳು ಯಾವುವು? ಉತ್ತರ: 1 ಉತ್ಪಾದ ಪೂರ್ವ, 2 ಆಗ್ರಾಯಣೀಯ ಪೂರ್ವ, 3 ವೀರ್ಯಾನುವಾದ ಪೂರ್ವ, 4 ಅಸ್ಥಿ ನಾಸ್ತಿ ಕೃತ ಪ್ರಭಾದ ಪೂರ್ವ, 5 ಜ್ಞಾನ ಪ್ರವಾದ ಪೂರ್ವ, 6 ಸತ್ಯ ಪ್ರವಾದ ಪೂರ್ವ, 7 ಆತ್ಮ ಪ್ರವಾದ ಪೂರ್ವ, 8 ಕರ್ಮ ಪ್ರವಾದ ಪೂರ್ವ, 9 ಪ್ರತ್ಯಾಖ್ಯಾನ ಪೂರ್ವ, 10 ವಿದ್ಯಾನುವಾದ ಪೂರ್ವ, 11 ಕಲ್ಯಾಣವಾದ ಪೂರ್ವ, 12 ಪ್ರಾಣಾವಾಯ ಪೂರ್ವ, 13 ಕ್ರಿಯಾ ವಿಶಾಲ ಪೂರ್ವ, 14 ಲೋಕ ಬಿಂದುಸಾರ ಪೂರ್ವ. ಅಲ್ವಾ? ಕೇಳಿದ್ರಿ? ಈ ಹೆಸರುಗಳನ್ನು ಕೇಳೋದ್ರಿಂದನೇ ಎಷ್ಟೋ ಆಹ್ಲಾದಕರ ಅನುಭವ ಆಗ್ತದೆ ಆತ್ಮನಿಂದ. ಅದೆಷ್ಟೋ ಕರ್ಮಗಳು ನಿರ್ಜರ ಆಗ್ತವೆ, ಜ್ಞಾನವರ್ಣೀಯ ಕರ್ಮದ್ದು. ಆ ರೀತಿ ಹೆಸರುಗಳಿದ್ದಾವೆ ಇವು. ಇದರಿಂದ ಅರ್ಥನೂ ಭಗವಂತ ನೀನೇ ತಿಳಿಬೇಕಿನ್ನು. ಇನ್ನು ಪ್ರಶ್ನೆ 177. ಚೂಲಿಕೆಯ 5 ಭೇದಗಳು ಯಾವುವು? ಉತ್ತರ: 1 ಜಲಗತ, 2 ಸ್ಥಳಗತ, 3 ಮಾಯಾಗತ, 4 ಆಕಾಶಗತ, 5 ರೂಪಗತ. ಗೊತ್ತಾಯ್ತಪ್ಪ? ಈಗ ಗೊತ್ತಾಯ್ತಲ್ಲ? ಎಲ್ಲ ಗೊತ್ತಾಯ್ತಲ್ಲ ಈಗ? ಇನ್ನು ನೋಡ್ರಿ, ಇಲ್ಲಿ ಗೊಂದಲ ಮಾಡ್ಕೋಬೇಡ್ರಿ ನೀವು. ಏನು ಅಂದರೆ ನೋಡಿ, ಈಗ ಇನ್ನೊಂದು ಸಲ ಹೇಳ್ತೀನಿ ಕೇಳು. ದ್ವಾದಶಾಂಗ ಶಾಸ್ತ್ರ ಅಂದರೆ 12 ಅಂಗಶಾಸ್ತ್ರ. ಅದರೊಳಗಡೆ ಮೊದಲಿನ 11 ಅಂಗಗಳ ಭೇದ ಆಯಿತು. ಅದರಲ್ಲಿ ಪ್ರಭೇದ ಹೇಳಲಿಲ್ಲ ಅಲ್ವಾ? ಆದರೆ ಕೊನೆಯ ಅಂಗವಾದಂತಹ ದೃಷ್ಟಿವಾದ ಅಂಗ ಇದೆಯಲ್ಲ, ಅದು ಸಮುದ್ರದಂತೆ ವಿಸ್ತಾರ ಇದ್ದು ಅದರಲ್ಲಿ ಮೊದಲು 5 ಭೇದಗಳು ಆದವು. ಮತ್ತು ಆ 5 ಭೇದಗಳಲ್ಲಿ ಪರಿಕರ್ಮ, ಪೂರ್ವಗತ, ಚೂಲಿಕ ಇವುಗಳದ್ದು ಕ್ರಮವಾಗಿ 5, 14, 5 ಈ ರೀತಿ ಉಪಭೇದಗಳು ಆದವು. ಈ ವಿಷಯ 5-10 ಸಾರಿ ಕೇಳಿದರೆ ನಿಮಗೆ ತಾನೇ ಗೊತ್ತಾಗ್ತದೆ, ಮನದಟ್ಟಾಗ್ತದೆ. ಒಂದೇ ಸಾರಿ ನೇರವಾಗಿ ಯಾರು ಒಂದು ಸಲ ಬಂದು ಕೇಳಿದ್ರೆ ಇದು ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ನಮ್ಮ ಜವಾಬ್ದಾರಿ ಇಲ್ಲ. ಅರ್ಥ ಆಯ್ತು? ಇನ್ನು ಮುಂದೆ ಹಾಗಾದರೆ ಸೂಚನೆ. ಈಗ ನಿಮಗೆ ಸೂಚನೆಪ್ಪ ಏನು? ಈಗ ನಿಮಗೆ ಹಿಂದೆ ಹೇಳಿದ್ದ ವಿಷಯ ಇದೆಯಲ್ಲ, ಅಂದರೆ 11 ಅಂಗದಲ್ಲ. ಅದೇ ರೀತಿ ಈಗ ನಿಮಗೆ ಹಿಂದೆ ಹೇಳಿದ್ದರ ಬಗ್ಗೆ ಒಂದೊಂದರ ಬಗ್ಗೆ ಹೇಳಲಾಗ್ತದೆ. ಅದು ಆದ ನಂತರ ಅಂಗಬಾಹ್ಯ ಶಾಸ್ತ್ರದ ವಿಷಯ ಕೂಡ ಹೇಳಲಾಗ್ತದೆ. ಅಂದರೆ ನಿಮಗೆ ಏನು ಗೊತ್ತಾಯ್ತಪ್ಪ? ನನಗನ್ಸುತ್ತೆ ಮತ್ತು ನಿಮ್ಗೆ ಗೊಂದಲನೇ ಆಯಿತು. ಈಗ ಏನು ನೋಡ್ರಪ್ಪ, ಈಗ 11 ಅಂಗ 14 ಪೂರ್ವ ಅಂತ ಹೇಳ್ತಾರಲ್ಲ, ಅದು ಇನ್ನೂ ಸಾಕಷ್ಟು ಶಾಸ್ತ್ರಗಳು ಮತ್ತೆ ಉಳಿತವೆ ಅದರೊಳಗಡೆ. ಅದನ್ನು ಈಗ ಎಲ್ಲನೂ ಹೇಳ್ಕೊಂಬರ್ತೀನಿ. ಇದನ್ನು ಅಂಗ ಪ್ರವಿಷ್ಟ ಅಂತ ಹೇಳ್ತಾರೆ. ಗೊತ್ತಾಯ್ತು? ಇನ್ನೂ ಒಂದು ಸ್ವಲ್ಪ ಮತ್ತೆ ಶಾಸ್ತ್ರ ಉಳಿತಾವೆ, ಅದನ್ನು ಅಂಗಬಾಹ್ಯ ಅಂತ ಹೇಳ್ತಾರೆ. ಅಂಗಬಾಹ್ಯ ಅರ್ಥ ಆಯ್ತು? ನಿಮ್ಗೆ ಅದನ್ನು ಕೂಡ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮತ್ತು ಅದು ಉಳಿತಲ್ಲ ಅಂತೇಳಿ ವಿಚಾರ ಮಾಡಬೇಡ್ರಿ ನೀವು. ಗೊತ್ತಾಯ್ತು? ಈಗ ಹಂಗಾರೆ ಪ್ರಶ್ನೆಗಳು ಪ್ರಾರಂಭ. ಇದು ಏನು ನಡೀತಿತ್ತಪ್ಪ? ಉಪಾಧ್ಯಾಯ ಪರಮೇಷ್ಠಿಗಳ ಮೂಲಗುಣದ ಬಗ್ಗೆ ನಡೀತಾ ಇತ್ತು. ಅದ್ರ ಒಳಗಡೆ ಇದು ಬಂತು. ಅರ್ಥ ಆಯ್ತೇನಾ? ಅಷ್ಟೇ. ಪ್ರಶ್ನೆ 178. ಉಪಾಧ್ಯಾಯ ಪರಮೇಷ್ಠಿಗಳ
ಆಚರಾಂಗ ಗುಣ ಅಂದರೆ ಏನು? ಹಾಂ, ಪ್ರಾರಂಭ. ಉತ್ತರ: ದಿಗಂಬರ ಮುನಿಗಳ ಆಚರಣೆ, ಅದರ ವರ್ಣನೆ. ಅಂದರೆ ದಿಗಂಬರ ಮುನಿಗಳ ಆಚರಣಾ ವಿಭಾಗದ ವರ್ಣನೆ ಅಂದರೆ ಗೊತ್ತಾಗ್ತಿದೆ ನಿಮಗೆ. ಈಗ ದಿಗಂಬರ ಮುನಿಗಳು ಆಚರಣೆ ಮಾಡ್ತಾರಲ್ಲ, ಅದನ್ನು ವರ್ಣಿಸುವಂಥ ಶಾಸ್ತ್ರ ಅದು ಯಾವುದು? ಆಚಾರಾಂಗ. ಅದರಲ್ಲಿ 8 ಶುದ್ಧಿ, 5 ಸಮಿತಿ, 3 ಗುಪ್ತಿ, ಇದನ್ನು ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 1ನೇ ಗುಣ ಆಯಿತು. ಅಂದರೆ ಉಪಾಧ್ಯಾಯ ಪರಮೇಷ್ಠಿಗಳ 25 ಗುಣ ಈಗ ಇದು ಮಾಡಬೇಕಲ್ಲ, ಅದು ಅರ್ಥಾತು ಇದು ಅವ್ರದ್ದು 1ನೇ ಗುಣ ಆಯಿತು. ಇನ್ನು ಮುಂದೆ ಪ್ರಶ್ನೆ 179. ಉಪಾಧ್ಯಾಯ ಪರಮೇಷ್ಠಿಗಳ ಸೂತ್ರಕೃತಾಂಗ ಗುಣ ಅಂದರೆ ಏನು? ಉತ್ತರ: ದೇವ, ಶಾಸ್ತ್ರ, ಗುರುಗಳ ವಿನಯ ಮತ್ತು ಕಲ್ಪ್ಯ ಅಕಲ್ಪ್ಯಗಳ ವರ್ಣನೆ ಇರುವಂಥ ಶಾಸ್ತ್ರ ಇದು ಸೂತ್ರಕೃತಾಂಗ ಮಹಾಶಾಸ್ತ್ರ. ಇದನ್ನು ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 2ನೇ ಗುಣ ಆಯಿತು. ಪ್ರಶ್ನೆ 180. ಉಪಾಧ್ಯಾಯ ಪರಮೇಷ್ಠಿಗಳ ಸ್ಥಾನಾಂಗ ಗುಣ ಅಂದರೆ ಏನು? ಉತ್ತರ: 1 1, 2 2, 3 3, 4 4 ಈ ರೀತಿ 6 ದ್ರವ್ಯಗಳ ಭೇದ ಪ್ರಭೇದ ತಿಳಿಸುವ ಸ್ಥಾನಾಂಗ ಮಹಾಶಾಸ್ತ್ರ ಇದೆ. ಅದನ್ನು ವರ್ಣನೆ ಮಾಡುತ್ತದೆ. ಅದನ್ನು ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 3ನೇ ಗುಣ ಆಯಿತು. ಪ್ರಶ್ನೆ 181. ಉಪಾಧ್ಯಾಯ ಪರಮೇಷ್ಠಿಗಳ ಸಮವಾಯಾಂಗ ಗುಣ ಅಂದರೆ ಏನು? ಉತ್ತರ: ಎಲ್ಲ ಪದಾರ್ಥಗಳ ಸಮಾನತೆ ರೂಪ ತಿಳಿಸುವಂಥ ಶಾಸ್ತ್ರ ಅದು ಸಮವಾಯಾಂಗ ಶಾಸ್ತ್ರ. ಉದಾಹರಣೆಗೆ ಧರ್ಮದ್ರವ್ಯ, ಅಧರ್ಮದ್ರವ್ಯ, ಲೋಕಾಕಾಶ ಮತ್ತು ಒಂದು ಜೀವ, ಈ 4 ದ್ರವ್ಯಗಳದ್ದು ಸಮಾನ ಅಸಂಖ್ಯಾತ ಪ್ರದೇಶಗಳು, ಇವು ದ್ರವ್ಯ ರೂಪದಿಂದ ಸಮ ಇವೆ. ಈ ರೀತಿಯ ವರ್ಣನೆ ಮಾಡುವಂತಹ ಮಹಾಶಾಸ್ತ್ರ ಅದನ್ನು ಓದುವುದು ಮತ್ತು ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 4ನೇ ಗುಣ ಆಯಿತು. ಪ್ರಶ್ನೆ 182. ಉಪಾಧ್ಯಾಯ ಪರಮೇಷ್ಠಿಗಳ ವ್ಯಾಖ್ಯಾ ಪ್ರಜ್ಞಪ್ತಿ ಗುಣ ಅಂದರೆ ಏನು? ಇದು ಗೊತ್ತಾಗ್ತದೆ ನಿಮಗೆ? ವ್ಯಾಖ್ಯಾ ಪ್ರಜ್ಞಪ್ತಿ ಗುಣ ಅಂದರೆ ಏನು? ಉತ್ತರ: ಸಪ್ತಭಂಗ ಸ್ವಾಧ್ಯಾಯ ವಿಷಯ, ಇದರೊಳಗಡೆ 60,000 ಪ್ರಶ್ನೋತ್ತರ ಇದೆ ಅಂಥ ಮಹಾಶಾಸ್ತ್ರ ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 5ನೇ ಗುಣ ಆಯಿತು ಅಲ್ವಾ? ಇನ್ನು ಪ್ರಶ್ನೆ 183. ಉಪಾಧ್ಯಾಯ ಪರಮೇಷ್ಠಿಗಳ ಜ್ಞಾತೃಧರ್ಮ ಕಥಾಂಗ ಗುಣ ಅಂದರೆ ಏನು? ಉತ್ತರ: ಪುಣ್ಯ ಪುರುಷರ ಕಥೆ ತಿಳಿಸುವಂತಹ ಮಹಾಶಾಸ್ತ್ರ ಇದು. ಇದನ್ನು ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 6ನೇ ಗುಣ ಆಯಿತು. ಪ್ರಶ್ನೆ 184. ಉಪಾಧ್ಯಾಯ ಪರಮೇಷ್ಠಿಗಳ ಉಪಾಸಕಾಧ್ಯಯನ ಅಂಗ ಗುಣ ಅಂದರೆ ಏನು? ಉತ್ತರ: ಶ್ರಾವಕ ಧರ್ಮದ ವಿಶೇಷ ವಿವೇಚನೆಯನ್ನು ತಿಳಿಸುವಂಥ ಮಹಾಶಾಸ್ತ್ರ ಅದು ಉಪಾಸಕಾಧ್ಯಯನ ಅಂಗ. ಅದನ್ನು ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 7ನೇ ಗುಣ ಆಯಿತು. ಪ್ರಶ್ನೆ 185. ಉಪಾಧ್ಯಾಯ ಪರಮೇಷ್ಠಿಗಳ ಅಂತಃಕೃತ ದಶಾಂಗ ಗುಣ ಅಂದರೆ ಏನು? ಪ್ರಶ್ನೆ ಉತ್ತರ: ಪ್ರತ್ಯೇಕ ತೀರ್ಥಂಕರರ ಸಮಯದಲ್ಲಿ ಆಗುವಂಥ 10 ಜನ ಅಂತಃಕೃತ ಕೇವಲಿಗಳ ವರ್ಣನೆ ಮಾಡುವಂಥ ಶಾಸ್ತ್ರ. ಇವರು ಭಯಂಕರ ಉಪಸರ್ಗವನ್ನು ಸಹಿಸಿ ಮುಕ್ತರಾಗುತ್ತಾರೆ. ಆ ಮಹಾಶಾಸ್ತ್ರವನ್ನು ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 8ನೇ ಗುಣ ಆಯಿತು. ಪ್ರಶ್ನೆ 186. ಉಪಾಧ್ಯಾಯ ಪರಮೇಷ್ಠಿಗಳ ಅನುತ್ತರೋಪಪಾದಿಕ ದಶಾಂಗ ಗುಣ ಅಂದರೆ ಏನು? ಉತ್ತರ: ಪ್ರತ್ಯೇಕ ತೀರ್ಥಂಕರರ ಸಮಯದಲ್ಲಿ ಆಗುವಂಥ 10 ಜನ ಮುನಿಗಳು, ಇವರು ಧಾರುಣ ಉಪಸರ್ಗವನ್ನು ಸಹಿಸಿಕೊಂಡು ವಿಜಯ, ವೈಜಯಂತ್, ಜಯಂತ, ಅಪರಾಜಿತ, ಸರ್ವಾರ ಸಿದ್ಧಿ ಅಂದರೆ ಅಣುತ್ತರ ವಿಮಾನಗಳಿದಾವಲ್ಲ, ಆ ಸ್ವರ್ಗಗಳಲ್ಲಿ ಉತ್ಪನ್ನರಾಗುತ್ತಾರೆ. ಅಂದರೆ ವಿಜಯ, ವೈಜಯಂತ್, ಜಯಂತ್, ಅಪರಾಜಿತ, ಸರ್ವಾರ ಸಿದ್ಧಿ ಅಲ್ವಾ? ಅಲ್ಲಿ ಉತ್ಪನ್ನರಾಗುತ್ತಾರೆ. ಆ ಮಹಾಶಾಸ್ತ್ರ ಓದುವುದು, ಓದಿಸುವುದು, ಇದು ಉಪಾಧ್ಯಾಯ ಪರಮೇಷ್ಠಿಗಳ 9ನೇ ಗುಣ ಆಯಿತು. ಪ್ರಶ್ನೆ 187. ಉಪಾಧ್ಯಾಯ ಪರಮೇಷ್ಠಿಗಳ ಪ್ರಶ್ನಾ ವ್ಯಾಕರಣಾಂಗ ಗುಣ ಅಂದರೆ ಏನು? ಉತ್ತರ:
ಯುಕ್ತಿ ಮತ್ತು ನಯಗಳಿಂದ ಅನೇಕ ಆಕ್ಷೇಪ ಮತ್ತು ನಿಕ್ಷೇಪ ರೂಪ ಮತ್ತು ಅಷ್ಟಾಂಗ ನಿಮಿತ್ತ ತಿಳಿಸುವಂಥ ಮಹಾಶಾಸ್ತ್ರ. ಅದನ್ನು ಓದುವುದು ಓದಿಸುವುದು ಇದು ಉಪಾಧ್ಯಾಯ ಪರಮೇಶ್ವರಿಗಳ 10ನೇ ಗುಣ ಆಯಿತು. ಪ್ರಶ್ನೆ ಎಷ್ಟಾಗಿತ್ತು? ನೆನ್ಪಿಡ್ತಿದ್ದೀರಲ್ಲ ಪ್ರಶ್ನೆ? ಮತ್ತು ನಾನೇನಾರು ಹಿಂದೆ ಮುಂದೆ ಹೇಳಿದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲಪ್ಪ, ಹೆಂಗಾರು ಕೇಳ್ಕೊಂಡು ಹೋಗ್ಬಿಡೋದು ಹಾಗಿಲ್ಲ. ಪ್ರಶ್ನೆ ನೆನ್ಪಿಡ್ಬೇಕು ನೀವು. ಪ್ರಶ್ನೆ 188. ಉಪಾಧ್ಯಾಯ ಪರಮೇಶ್ವರಿಗಳ ವಿಪಾಕ ಸೂತ್ರಾಂಗ ಗುಣ ಅಂದರೆ ಏನು? ಉತ್ತರ: ಪುಣ್ಯ ಪಾಪಗಳ ಫಲಗಳ ವಿಪಾಕಗಳ ವಿಚಾರ ತಿಳಿಸುವಂಥ ಮಹಾಶಾಸ್ತ್ರ ಇದು. ಇದನ್ನು ಓದುವುದು ಓದಿಸುವುದು ಇದು ಉಪಾಧ್ಯಾಯ ಪರಮೇಶ್ವರಿಗಳ 11ನೇ ಗುಣ ಆಯಿತು. ಏನಾಯ್ತಪ್ಪ? ಗೊತ್ತಾಯ್ತು? ಹಾಗಾದರೆ ಇಲ್ಲಿ ಸೂಚನೆ ಕೇಳ್ರಿ. ಇಲ್ಲಿಗೆ ನಿಮಗೆ 11 ಅಂಗಗಳ ಬಗ್ಗೆ ಹೇಳಿದ್ದೆ ಆಯಿತು ಅಲ್ವಾ? ಆಯ್ತಲ್ಲ. ಈಗೇನು ಮಾಡಬೇಕು? 12ನೆಯ ದ್ವಾದಶಾಂಗದ ಅನೇಕ ಭೇದ ಪ್ರಭೇದಗಳು ಇರುವುದರಿಂದ ಒಂದೊಂದನ್ನೇ ಹೇಳುತ್ತೇನೆ. ಇದರೊಳಗಡೆ ಮುಂದೆ 14 ಪೂರ್ವಗಳ ವರ್ಣನೆ ಬರುತ್ತದೆ. ಅಲ್ಲಿ ಮಾತ್ರ ಉಪಾಧ್ಯಾಯರ ಗುಣ ಎಂದು ಹೇಳುತ್ತೇನೆ. ಈಗ ಹೇಳುವುದು ಅವರ ಗುಣವೇ ಇದ್ದರೂ ಕೂಡ ಅದಕ್ಕೆ ಯಾವುದೇ ಸಂಖ್ಯೆ ಹೇಳುವುದಿಲ್ಲ. ಕೇವಲ ಪ್ರಶ್ನೆ ಉತ್ತರ ಮಾತ್ರ ಹೇಳಲಾಗುತ್ತದೆ. ನೀವು ಮತ್ತೆ ಇಲ್ಲಿ ಗೊಂದಲ ಮಾಡ್ಕೋಬೇಡ್ರಿ. ನೀವೀಗ ಗ್ಯಾರಂಟಿ ಗೊಂದಲ ಮಾಡ್ಕೊಳ್ಳೋರೆ, ನನಗೆ ಗೊತ್ತಿದೆ. ಯಾಕೆಂದರೆ ಇಲ್ಲಿ 11 ಅಂಗಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಗುಣ ಹೇಳ್ತಾ ಬಂದಿದ್ದಾಗಿದೆ. ಈಗ ದೃಷ್ಟಿವಾದಾಂಗದಲ್ಲಿ ಅಲ್ಲಿ ಹೋದ ಕೂಡಲೇ ಅಲ್ಲಿ ಕೇವಲ 14 ಪೂರ್ವಗಳದ್ದು ಮಾತ್ರ ಗುಣ ಹೇಳಲಾಗಿದೆ. ಇನ್ನು ಉಳಿದವಕ್ಕೆ ಗುಣ ಹೇಳೇ ಇಲ್ಲ. ಹಾಗಂತ ಹೇಳ್ಕೊಂಡು ಅವು ಉಪಾಧ್ಯಾಯ ಪರಮೇಶ್ವರಿಗಳ ಗುಣ ಅಲ್ಲ ಹಾಗೆ ಅಂತ ಹೇಳಿ ನೀವು ತಿಳಿಯೋದಿಲ್ಲ. ಗೊತ್ತಾಯ್ತು? ಅದು ಉಪಾಧ್ಯಾಯ ಪರಮೇಶ್ವರಿ ಗುಣ ಇದೆ. ಇದು ನಿಮಗೆ ಹೇಗೂ ಗೊಂದಲ ಆಗ್ತದೆ ನನಗೆ ಗೊತ್ತಿದೆ. ಆದರೆ ಆಗಲಿ ಇಲ್ಲ, ಕೊನೆಗೆ ಹೋಗಿ ಮತ್ತೊಂದು ಸಲ ಹೇಳ್ತೀನಿ. ಈಗ ಸುಮ್ಮನೆ ನೀವು ಕೇಳ್ತಾ ಹೋಗ್ರಿ ಪ್ರಶ್ನೋತ್ತರ. ಅಷ್ಟೇ ಸಾಕು ಈಗ ಅರ್ಥ ಆಯಿತು? ಯಾಕೆಂದರೆ ಆ ರೀತಿ ನಿರ್ಣಯ ಆಗೋದಿಲ್ಲ ಇದು. ಮತ್ತು ಇನ್ನೊಂದು ಸಲ ಕೊನೆಗೆ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಸಲ ಏನೋ ಹೇಳ್ತೀನಿ ನಾನು. ಆಟೋ ತನಕ ಅದನ್ನ ಹಾಗೇನೆ ಕಾಯ್ತಾ ಇರ್ರಿ. ಈಗ ನೀವು ಕೇವಲ ಪ್ರಶ್ನೋತ್ತರ ಕೇಳ್ತಾ ಹೋಗ್ರಿ ಅಷ್ಟೇ. ಇಲ್ಲಿ ನಾನು ಉಪಾಧ್ಯಾಯ ಪರಮೇಶ್ವರಿಗಳು ಗುಣ ಅಂತ ಹೇಳೋದಿಲ್ಲ. ಈಗ ಅದು ಅರ್ಥ ಆಯಿತು? ಅದು ಅವ್ರದ್ದೇ ಗುಣ ಇದ್ದರೂ ಕೂಡ ಅದನ್ನ ಹೇಳೋದಿಲ್ಲ ನಾನೀಗ. ಕೇವಲ ನಾನೇನು ಮಾಡ್ತೀನಿ, ಪ್ರಶ್ನೋತ್ತರ ಮಾತ್ರ ಮಾಡ್ಕೊಂಡು ಹೋಗ್ತೇನೆ ಈಗ. ಇನ್ನು ಯಾವಾಗ ಮುಂದೆ ಬರ್ತದೆ ನೋಡು ಅಲ್ಲಿ 14 ಪೂರ್ವ, ಆವಾಗ ಮತ್ತೆ ಗುಣ ಅಂತ ಹೇಳ್ತಾ ಹೋಗ್ತೇನೆ ಅವ್ರದ್ದು. ಯಾಕೆಂದರೆ ಅದು ಅನಿವಾರ್ಯವಿದೆ ನಮ್ಗೆ. ಹಾಗಾಗಿ ಯಾಕೆ ಏನು ಅದು ಈಗ ಕೇಳಬೇಡಿ, ಕೊನೆಗೆ ಹೇಳ್ತೀನಿ. ಪ್ರಶ್ನೆ 189. ಚಂದ್ರ ಪ್ರಜ್ಞಪ್ತಿ ಅಂದರೆ ಏನು? ಉತ್ತರ: ಚಂದ್ರನ ಆಯು, ಪರಿವಾರ, ವೃದ್ಧಿ, ಗತಿ ಮತ್ತು ಬಿಂಬಗಳ ಎತ್ತರ ಇವೆಲ್ಲ ತಿಳಿಸುವಂಥ ಶಾಸ್ತ್ರ ಇದು ಚಂದ್ರ ಪ್ರಜ್ಞಪ್ತಿ. ಏನು ಪ್ರಶ್ನೆ? ಪ್ರಶ್ನೆ 190. ಸೂರ್ಯ ಪ್ರಜ್ಞಪ್ತಿ ಅಂದರೆ ಏನು? ಉತ್ತರ: ಮಧ್ಯಲೋಕದಲ್ಲಿ ಇರುವಂತಹ ಅಸಂಖ್ಯ ಹೌದು ಅದೇ ಇದೆಯಲ್ಲ. ಇನ್ನೊಂದು ಸಲ ಉತ್ತರ ಕೇಳ್ರಪ್ಪ. ಹಂಗಾರೆ ನೀವು ಪ್ರಶ್ನೆ ಕೇಳ್ರಿ ಮೊದಲು. ಇಲ್ಲಿ ಪ್ರಶ್ನೆ 190. ಸೂರ್ಯ ಪ್ರಜ್ಞಪ್ತಿ ಅಂದರೆ ಏನು? ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ? ಹೌದು. ಉತ್ತರ: ಮನುಷ್ಯ ಲೋಕದಲ್ಲಿ ಇರುವ ಇಲ್ಲಿ ಅಂದರೆ ಮನುಷ್ಯ ಲೋಕ ಅಂದರೆ ಈಗ ಇದು 2.5 ದ್ವೀಪ ಬಂತು. ಮತ್ತು ಮಧ್ಯಲೋಕ ಸಂಪೂರ್ಣ. ಇದನ್ನು ನೀವು ಒಂದು ಕೆಲಸ ಮಾಡಿರಿ. ಈಗ ಹೀಗೆ ತಗೊಳ್ರಿ ಇದನ್ನ. ಮಧ್ಯಲೋಕದಲ್ಲಿ ಇರುವ ಅಸಂಖ್ಯಾತ ಸೂರ್ಯರ ಸೂಕ್ಷ್ಮ ಜ್ಞಾನ ತರಿಸುವ ಮತ್ತು ಸೂರ್ಯನ ಆಯು, ಭೋಗ, ಉಪಭೋಗ, ಪರಿವಾರ, ವೃದ್ಧಿ, ಗತಿ, ಬಿಂಬ ಇವೆಲ್ಲದರ ವರ್ಣನೆ ತಿಳಿಸುವಂಥ ಮಹಾಶಾಸ್ತ್ರ ಇದು ಸೂರ್ಯ ಪ್ರಜ್ಞಪ್ತಿ. ಯಾಕೆಂದರೆ ಇಲ್ಲಿ ಸಾಮಾನ್ಯ ಮನುಷ್ಯರು ಏನು ತಿಳಿದಿದ್ದಾರೆ ಅಂದರೆ ಕೇವಲ ಸೂರ್ಯ ಒಬ್ಬನೇ ಅಂತ ತಿಳಿದಾರಲ್ಲ, ಅದು ಬಹಳ ದೊಡ್ಡ ತಪ್ಪಿದೆ. ಆ ರೀತಿ ಅಲ್ಲಪ್ಪ. ಅಲ್ವೇ ಅಲ್ಲ. ಕೇವಲ ಈ ಮನುಷ್ಯ ಲೋಕದಲ್ಲಿನೇ ಎಷ್ಟೋ ಅಂದರೆ 2.5 ದ್ವೀಪದಲ್ಲಿ ಎಷ್ಟೋ ಸೂರ್ಯಚಂದ್ರ ಇದ್ದಾರೆ ಬಿಟ್ಟರೆ ಅದನ್ನೆಲ್ಲ ಸತ್ವಸೂತ್ರದಲ್ಲಿ ನಿಮ್ಗೆ ಹೇಳಲಾಗಿದೆ ಯಾವಾಗ ಪ್ರಶ್ನೋತ್ತರದಲ್ಲಿ. ಈ ಮಧ್ಯಲೋಕ ಅಂದರೆ ಒಂದು ರಜ್ಜು ಪ್ರಮಾಣ ವಿಸ್ತಾರ ಇದೆಯಲ್ಲ, ಇದರ ಒಳಗಡೆ ಅಸಂಖ್ಯಾತ ಸೂರ್ಯ ಮತ್ತು ಅಸಂಖ್ಯಾತ ಚಂದ್ರ ಇದ್ದಾರೆ. ಅರ್ಥ ಆಯಿತು? ಇದು ಮಹಾಶಾಸ್ತ್ರಗಳಿಂದ ನೀವು ತಿಳಿಯಬೇಕು. ವಿಸ್ತಾರಕ್ಕೆ ಇಲ್ಲಿ ಅವಕಾಶ ಇಲ್ಲ. ಪ್ರಶ್ನೆ 191. ಜಂಬೂದ್ವೀಪ ಪ್ರಜ್ಞಪ್ತಿ ಅಂದರೆ ಏನು? ಉತ್ತರ: ಜಂಬೂದ್ವೀಪದಲ್ಲಿ ಇರುವ ಕ್ಷೇತ್ರ, ಪರ್ವತ, ಸರೋವರ, ನದಿಗಳು, ಭೋಗಭೂಮಿ, ಕರ್ಮಭೂಮಿ ಮತ್ತು ಇಲ್ಲಿ ಉತ್ಪನ್ನವಾಗುವಂಥ ಮನುಷ್ಯ, ತಿರ್ಯಂಚರ ವರ್ಣನೆ ಮಾಡುವಂಥ ಮಹಾಶಾಸ್ತ್ರ ಇದು ಜಂಬೂದ್ವೀಪ ಪ್ರಜ್ಞಪ್ತಿ ಶಾಸ್ತ್ರ ಇದೆ. ಪ್ರಶ್ನೆ 192. ದ್ವೀಪಸಾಗರ ಪ್ರಜ್ಞಪ್ತಿ ಅಂದರೆ ಏನು? ಉತ್ತರ: ಅಸಂಖ್ಯಾತ ದ್ವೀಪ ಸಮುದ್ರಗಳ ಮತ್ತು ಅವುಗಳ ಒಳಗಿನ ಕ್ಷೇತ್ರಗಳ ವರ್ಣನೆ ಮಾಡುವಂತಹ ಮಹಾಶಾಸ್ತ್ರ ದ್ವೀಪಸಾಗರ ಪ್ರಜ್ಞಪ್ತಿ ಶಾಸ್ತ್ರ ಇದೆ.
ಗೊತ್ತಾಯ್ತಪ್ಪ. ಹಾಂ, ಇನ್ನು ಮುಂದೆ ಪ್ರಶ್ನೆ 193. ವ್ಯಾಖ್ಯಾ ಪ್ರಜ್ಞಪ್ತಿ ಅಂದರೆ ವ್ಯಾಖ್ಯಾ ಪ್ರಜ್ಞಪ್ತಿ ಅಂದರೆ ಏನು? ಉತ್ತರ: 6 ದ್ರವ್ಯ ನವ ಪದಾರ್ಥಗಳ ವಿಶೇಷ ವರ್ಣನೆ ಮಾಡುವಂತಹ ಮಹಾಶಾಸ್ತ್ರ. ಇದು ಯಾವುದು? ವ್ಯಾಖ್ಯಾ ಪ್ರಜ್ಞಪ್ತಿ. ಆಯ್ತಪ್ಪ, ಗೊತ್ತಾಯ್ತಿದ? ಈ ಮಹಾಶಾಸ್ತ್ರಗಳ ಕೇವಲ ಹೆಸರು ಕೇಳುವುದರಿಂದಲೇ ಯಾವುದೋ ಒಂದು ರೀತಿ ಆಹ್ಲಾದಕರ ಆನಂದ, ಪರಮಾತ್ಮ ಅದು ಏನೋ ಹೃದಯದೊಳಗಡೆ ಒಂದು ರೀತಿ ಯಾವುದೋ ಒಂದು ರೀತಿ ಸಂತೋಷ ಉತ್ಪತ್ತಿ ಆಗುತ್ತೆ ಕೇವಲ ಶಾಸ್ತ್ರಗಳ ಹೆಸರು ಕೇಳೋದ್ರಿಂದ. ಏನು ಶಾಸ್ತ್ರಗಳು! ಅಬ್ಬಬ್ಬಬ್ಬಬ್ಬಬ್ಬ! ಅಯ್ಯೋಯ್ಯೋಯ್ಯೋ, ಏನು ಶಾಸ್ತ್ರ! ಈ ಶಾಸ್ತ್ರದ ಹೆಸರೇ ಇಷ್ಟು ಸುಂದರ ಇದೆ ಅಂತ ಅಂದಮೇಲೆ ಇದರ ಒಳ ರಹಸ್ಯಗಳು ಎಷ್ಟು ಸುಂದರ ಇರ್ಬೋದು ಅಲ್ವಾ? ಏನು ಭಗವಂತ ಜಿನೇಂದ್ರ ದೇವ, ಏನು ಪರಮಾತ್ಮ ನಿನ್ನ ಕೇವಲ ಜ್ಞಾನ, ಏನು ಅದರ ಮಹಿಮೆ! ಅಬ್ಬಬ್ಬಾ! ಅಯ್ಯೋ ಅಯ್ಯೋ ಅಯ್ಯೋ! ಅದೇ ಕೇವಲ ಜ್ಞಾನ ನಮ್ಮಲ್ಲೂ ಕೂಡ ಇದ್ದರೆ ನಮಗೆ ಕಿಂಚಿತ್ತೂ ಕೂಡ ಪ್ರಕಟ ಇಲ್ಲಲ್ಲ ಅದು. ಯಾಕೆಂದರೆ ಅದು ಸರ್ವಘಾತಿ ಕರ್ಮ ಇದೆ ನಮ್ಮಲ್ಲಿ, ನಮ್ಮ ಮೇಲೆ. ಹಾಗಾಗಿ ದೇಶಘಾತಿ ಇದ್ದಿದ್ದರೆ ನಾವು ಸ್ವಲ್ಪ ಏನಾದ್ರು ತಿಳಿಬೋದಿತ್ತು ಕೇವಲ ಜ್ಞಾನದ ವಿಷಯವನ್ನು. ಏನೂ ಕೂಡ ತಿಳಿಯೋದಕ್ಕೆ ಸಾಧ್ಯ ಇಲ್ಲಲ್ಲ ಪರಮಾತ್ಮ ನಮಗೆ. ಅಷ್ಟು ಪಾಪಿಗಳಿದ್ದೀವಿ ನಾವು ನೋಡ್ರಿ. ಹಾಂ, ಏನ್ರ ಶಾಸ್ತ್ರಗಳು! ಅಪ್ಪಪ್ಪ! ಸಮುದ್ರ ಪ್ರಮಾಣ ಶಾಸ್ತ್ರ ಇಟ್ಕೊಂಡು ಕೂಡ ಇವತ್ತು ಜೈನರು ಇಷ್ಟು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ಎಷ್ಟು ವಿಚಿತ್ರನೂ. ಶಾಸ್ತ್ರ ಮುಟ್ಟೋದಕ್ಕೆ ತಯಾರಿಲ್ಲ. ಇಂಥದ್ದು ಯಾಕಾಯ್ತು ನಮಗೆ? ಯಾವ ಶಾಪ ಇದೆ ನಮ್ಮ ತಲೆ ಮೇಲೆ? ಎಷ್ಟು ಪಾಪ ಮಾಡಿರ್ಬೋದು ನಾವು ಪರಮಾತ್ಮ. ಹಾಂ, ಇನ್ನು ನೋಡ್ರಿ, ಇರಲಿ, ಶಾಸ್ತ್ರಗಳ ಬಗ್ಗೆ ವರ್ಣನೆ ಮಾಡ್ತಾ ಹೋದ್ರೆ ಅದು ಬಿಡೋದ, ಅದು ನಮ್ಮ ಬಾಯಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಏನಾಯಿತು? ಎಲ್ಲಿ ತನಕ ಆಗಿತ್ತಪ್ಪ? ಹಾಂ, ಇಲ್ಲಿ ನೋಡಿರಿ, ಈಗ ಏನಾಯಿತು ಅಂದರೆ ಸೂಚನೆ ಇಲ್ಲಿಗೆ ಈಗ ಪರಿಕರ್ಮದ್ದು 5 ಭೇದಗಳನ್ನು ಹೇಳಲಾಯಿತು ಅಲ್ವಾ? ಇನ್ನು ಮುಂದೆ ದೃಷ್ಟಿವಾದಾಂಗದ 2ನೇ ಭೇದ ಸೂತ್ರವನ್ನು ಹೇಳಲಾಗುತ್ತದೆ. ಅರ್ಥ ಆಯ್ತಪ್ಪ? ಹಾಂ, ಇನ್ನು ಕೇಳ್ರಿ, ಇಲ್ಲಿ ಕೇಳ್ರಿ. ಪ್ರಶ್ನೆ 194. ಹಾಂ, ಸೂತ್ರ ಅಂದರೆ ಏನು? ಉತ್ತರ: 363 ಪ್ರಕಾರದ ಮಿಥ್ಯಾ ಮತಗಳನ್ನು ಖಂಡಿಸುವ ಮತ್ತು ಅನೇಕಾಂತ ತತ್ವದ ಪ್ರತಿಪಾದನೆ ಮಾಡುವ ಶಾಸ್ತ್ರ ಇದು ಸೂತ್ರ ಇದೆ. ಹಾಂ, ಸೂತ್ರ ಅಂದ್ಕೊಳ್ಳೆ ಮತ್ತೆ ನೀವು ಅಲ್ಲಿ ತತ್ವ ಸೂತ್ರ ಇದೆಯಲ್ಲ ಆ ರೀತಿ ಅಂತ ತಿಳಿಬೇಡಿ. ಆ ರೀತಿ ಬೇರೆ, ಈ ರೀತಿ ಬೇರೆ. ಅರ್ಥ ಆಯಿತು? ಹಾಂ, ಇದು ಸೂತ್ರ ಇದೆ. ಇದರೊಳಗಡೆ ಒಂದು ಸೂಚನೆ ತಿಳ್ಕೊಡ್ರಪ್ಪ. ಇದು ಒಂದೇ ಇದೆ, ಇದರಲ್ಲಿ ಭೇದಗಳು ಇಲ್ಲ. ಏನು ಗೊತ್ತಾಯ್ತು ನಿಮಗೆ? ಎಂಥದ್ದು ನನಗೆ ಅನ್ಸುತ್ತೆ ನಿಮಗೆ ಇದು ಹೇಗೂ ಗೊಂದಲನೇ ಅಂತ. ಈಗ ನೋಡು, ಈಗ 11 ನೋಡು, ಈಗ ವಾಪಸ್ ಬರ್ರಿ. ಈಗ ನೋಡಿರಿ, ನಿಮಗೆ 11 ಅಂಗ, ಆಚಾರ ಅಂಗ, ಸೂತ್ರಕೃತ ಅಂಗ ಇದೆ. 11 ಅಂಗ ಮುಗೀತಲ್ಲ, ಮುಗೀತು. 12ನೇ ಈ ದೃಷ್ಟಿವಾದ ಅಂಗ ಬಂತಲ್ಲ, ಹೌದು. ಅದ್ರ ಒಳಗಡೆ 5 ಭೇದಗಳಾದವಲ್ಲ, ಹೌದು. ಅದ್ರ ಒಳಗಡೆ ಮೊದಲಿಂದೊಂದು ಪರಿಕರ್ಮದ 5 ಭೇದ ಹೇಳಿ ಆಯ್ತಲ್ಲ, ಆಯಿತು. ಈಗ ಸೂತ್ರ ಬಂತು, ಆ ಸೂತ್ರದಲ್ಲಿ ಭೇದ ಇಲ್ಲ, ಅದು ಒಂದೇ ಇದೆ ಸೂತ್ರ. ಹಾಂ, ಅದ್ರದ್ದು ಹೇಳಿದ್ದೀಗ ಏನಪ್ಪ? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 194. ಸೂತ್ರ ಅಂದರೆ ಏನು? ಉತ್ತರ: 363 ಪ್ರಕಾರದ ಮಿಥ್ಯಾ ಮತಗಳನ್ನು ಖಂಡಿಸುವ ಮತ್ತು ಅನೇಕಾಂತ ತತ್ವದ ಪ್ರತಿಪಾದನೆ ಮಾಡುವಂಥ ಮಹಾಶಾಸ್ತ್ರ ಇದು ಸೂತ್ರ ಇದೆ. ಹಾಂ, ಇದ್ರದ್ದು ಯಾವುದೇ ಪ್ರಭೇದಗಳು ಇಲ್ಲ. ಅರ್ಥ ಆಯ್ತು ನಿಮಗೆ? ಹಾಂ, ಇದು ಒಂದೇ ಇದೆ, ಸೂತ್ರ ಒಂದೇ ಇದೆ. ಇರಲಿಯಪ್ಪ, ಮುಗೀತು ಇಲ್ಲಿಗೆ ವಿಷಯ. ಇನ್ನು ಪ್ರಥಮಾನುಯೋಗ ಕೂಡ ಒಂದೇನೇ ಇದೆ, ಅದನ್ನ ಹೇಳ್ತೀನಿ ಕೇಳ್ರಿ. ಈಗ ಪ್ರಶ್ನೆ 195. ಪ್ರಥಮಾನುಯೋಗ ಅಂದರೆ ಏನು? ಉತ್ತರ: 63 ಶಲಾಕ ಪುರುಷರ ಅಥವಾ 169 ಮಹಾಪುರುಷರ ವರ್ಣನೆ ಮಾಡುವಂಥ ಮಹಾಶಾಸ್ತ್ರ ಇದು ಒಂದೇ ಇದೆ. ಆಯ್ತಾಯ್ತು, ಇದರ ಭೇದಗಳು ಇಲ್ಲ, ಪ್ರಭೇದ ಅಂದರೆ ಇಲ್ಲ ಮುಂದೆ. ಆಯಿತು? ಹಾಂ, ಇದರ ವಿಷಯ ಮುಗೀತಿಲ್ಲಿ, ಇದ್ರದ್ದು ಇಲ್ಲಿ ಸಮಸ್ಯೆ ಇಲ್ಲ. ಹಾಂ, ಈಗ ನಿಮಗೆ ಸೂಚನೆ ಹಾಗಾದರೆ ಇನ್ನು ಮುಂದೆ ನಿಮಗೆ 14 ಪೂರ್ವಗಳನ್ನು ಹೇಳಬೇಕು. ಇದು ದೃಷ್ಟಿವಾದಾಂಗದ 4ನೇ ಭೇದ ಇದೆ ಅಲ್ವಾ? ಹಾಂ, ಪ್ರಾರಂಭನಪ್ಪ ಹಂಗಾರೆ. ಈಗ ನೋಡ್ರಿ, ಇಲ್ಲಿವರೆಗೆ ನಾನು ಮಧ್ಯದಲ್ಲಿ ಉಪಾಧ್ಯಾಯರ ಗುಣ ಅಂತ ಹೇಳಿರಲ್ಲ, ಇನ್ನು ಮುಂದೆ ಉಪಾಧ್ಯಾಯರ ಗುಣ ಅಂತ ಹೇಳುತ್ತೇನೆ. ಅರ್ಥ ಆಯ್ತು? ಹಾಂ, ಯಾಕೆಂದರೆ ಅದು 25 ಗುಣಗಳನ್ನ ಅಲ್ಲಿ ಹೋಗಿ ಭರ್ತಿ ಮಾಡಬೇಕಲ್ಲ, ಅದು ಉದ್ದೇಶ. ಪ್ರಶ್ನೆ 196. ಉಪಾಧ್ಯಾಯರ ಉತ್ಪಾದ ಪೂರ್ವ ಗುಣ ಅಂದರೆ ಏನು? ಉತ್ತರ: ಸಕಲ ದ್ರವ್ಯಗಳ ಉತ್ಪತ್ತಿ, ವ್ಯಯ, ದ್ರವ್ಯ ಗುಣ ತಿಳಿಸುವಂಥ ಮಹಾಶಾಸ್ತ್ರ ಇದು. ಇದನ್ನು ಓದಿಸುವುದು ಇದು ಉಪಾಧ್ಯಾಯ ಪ್ರಮಿಷಿಗಳ 12ನೇ ಗುಣ ಆಯಿತು.
ಅಂದರೆ 11 ಗುಣಗಳು ಅಲ್ಲಿ ಹಿಂದೆ ಮುಗಿದಿದ್ವಲ್ಲಪ್ಪ, ಅಂದರೆ 11 ಅಂಗ ಹೇಳ್ಕೊಂಡು ಬಂದಿದ್ದಿತ್ತಲ್ಲ. ಹಾಂ, 12ನೇ ಅಂಗ ಬಂದ ಕೂಡಲೇ ಇದೀಗ ನಿಂತಿತ್ತು ಅಲ್ವಾ? ಹಾಂ ಹಾಂ ಹಾಂ. ಈಗ ಒಂದು ಕೆಲಸ ಮಾಡಿ, ಇದನ್ನ ವಿವರವಾಗಿ ಹೇಳೋಕ್ಕಾಗಲ್ಲ, ನಾಳೆನೇ ಬರಬೇಕಾಗುತ್ತೆ ನೀವೀಗ ಅಲ್ವಾ? ಹಾಂ, ಹೋಗಿ ಬರ್ರಿ.